ತಪ್ಪು ಮಾಡಿದ್ದ ಕೊರಗು ಸಚಿವ ವಿ ಸೋಮಣ್ಣ ಅವರಿಗೆ ಇನ್ನೂ ಇದೆಯಾ? ಕೇಂದ್ರ ಸಚಿವ ಸೋಮಣ್ಣಗೆ ಹೋಗಿಲ್ವಾ ಕಾಂಗ್ರೆಸ್ ಮೇಲಿನ ಪ್ರೀತಿ? ಸಿದ್ಧಗಂಗಾ ಮಠದಲ್ಲೇ ಸೋಮಣ್ಣ ಬಗ್ಗೆ ಅಚ್ಚರಿಯ ಸಂಗತಿಯೊಂದು ರಿವೀಲ್ ಆಗಿದೆ. ಬಿಜೆಪಿಗೆ ಬಂದು ಮಂತ್ರಿ ಸ್ಥಾನಕ್ಕೆ ಮಾತ್ರ ತೃಪ್ತಿ ಪಟ್ಟುಕೊಳ್ಳಬೇಕಾಯ್ತಾ? ಕಾಂಗ್ರೆಸ್ನಲ್ಲಿ ಇದ್ದಿದ್ರೆ ಮುಖ್ಯಮಂತ್ರಿ ಆಗ್ತಿದ್ರ ವಿ ಸೋಮಣ್ಣ? ಅಚ್ಚರಿಗೆ ಕಾರಣವಾಯಿತು ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರ ಹೇಳಿಕೆ. ಸೋಮಣ್ಣಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವಂತೆ ಆಶೀರ್ವಾದ ಮಾಡಿ. ಅವರಿಗೆ ಒಂದು ಆಸೆ ಇದೆ, ಬಿಜೆಪಿಗೆ ಬಂದು ಅದು ಈಡೇರಲಿಲ್ಲ. ವಿ ಸೋಮಣ್ಣ ಕಾಂಗ್ರೆಸ್ನಲ್ಲಿದ್ದಿದ್ರೆ ಮುಖ್ಯಮಂತ್ರಿ ಆಗ್ತಾ ಇದ್ರು. ಕುತೂಹಲಕ್ಕೆ ಕಾರಣವಾಗಿದೆ ಈಗ ಶಾಸಕ ಸುರೇಶ್ ಗೌಡರ ಹೇಳಿಕೆ. ಕಾಂಗ್ರೆಸ್ನಲ್ಲಿದ್ರು ಸೋಮಣ್ಣ. ಆ ಸಂದರ್ಭದಲ್ಲಿ ಅವರು ಬಹಳಷ್ಟು ಮಹತ್ವಾಕಾಂಕ್ಷಿಯಾಗಿದ್ರು. ಮುಖ್ಯಮಂತ್ರಿ ಹುದ್ದೆಗೂ ಕೂಡ ಅವರು ಪಟ್ಟು ಹಿಡಿದು ಕೂತಿದ್ರು. ಆದ್ರೆ ಅವರಿಗೆ ಸಿಗಲಿಲ್ಲ ಅನಿವಾರ್ಯ ಕಾರಣದಿಂದ. ಅದಾದ ನಂತರ ಅವರು ಬಿಜೆಪಿಗೆ ಬರ್ತಾರೆ. ಬಿಜೆಪಿಯಲ್ಲಿ ಘಟಾನುಘಟಿ ನಾಯಕರಿದ್ರು. ಫಾರ್ ಎಕ್ಸಾಂಪಲ್ BS ಯಡಿಯೂರಪ್ಪನವರು. ಹಾಗಾಗಿ ಬಿಜೆಪಿಯಲ್ಲಿಯೂ ಕೂಡ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಗಲಿಲ್ಲ. ಆದ್ರೆ ಫೈನಲಿ ಈಗ ತುಮಕೂರು ಕ್ಷೇತ್ರದ ಸಂಸದರಾಗಿದ್ದಾರೆ, ಜೊತೆಗೆ ಕೇಂದ್ರದ ಮಂತ್ರಿ ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಬಂದಿರೋದು, ಅದು ಕೂಡ ಬಿಜೆಪಿ ಶಾಸಕ ಸುರೇಶ್ ಗೌಡ ಅವರು ಕೊಟ್ಟಂತ ಹೇಳಿಕೆ. ಸೋಮಣ್ಣ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವಂತೆ ಆಶೀರ್ವಾದ ಮಾಡಿ. ಅವರಿಗೆ ಒಂದು ಆಸೆ ಇದೆ, ಬಿಜೆಪಿಗೆ ಬಂದು ಅದು ಈಡೇರಲಿಲ್ಲ. ವಿ ಸೋಮಣ್ಣ ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ಮುಖ್ಯಮಂತ್ರಿ ಆಗ್ತಾ ಇದ್ರು ಅಂತ ಹೇಳಿ ಸುರೇಶ್ ಗೌಡರು ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿನೇ ಪಾಪ ವಿ ಸೋಮಣ್ಣ ಅವರು ಬಿಜೆಪಿಗೆ ಬಂದು ಕೇವಲ ಮಂತ್ರಿ ಸ್ಥಾನಕ್ಕೆ ಮಾತ್ರ ತೃಪ್ತಿ ಪಡ್ಕೊಳ್ಬೇಕಾಯ್ತಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ.